ಲೀಟರ್ ಕೆಪಾಸಿಟಿ ಮೇಡಮ್ ಇದು? ಸರ್ ಇದು ಎಲ್ಲಾ ಕ್ಯಾನ್ ಬಂದ್ಬಿಟ್ಟು 25 ಲೀಟರ್ ಕೆಪಾಸಿಟಿನೇ ಬರುತ್ತೆ ನಿಮಗೆ. ಓಕೆ. ಈ ಮಿಷಿನ್ ಬಂದ್ಬಿಟ್ಟು 1 ರಿಂದ 5 ಹಸು ಕರೆಯೋ ತರ ಕೆಪಾಸಿಟಿ ಇರುತ್ತೆ. ಎಷ್ಟು HP ಮೋಟರ್ ಇದು? 3.5 HP ಸರ್. ಓಕೆ. ಅದಲ್ಲೇ ಇದು ಟ್ರಾಲಿ ಮಾಡಲ್ ಬರುತ್ತೆ ಸರ್. ಇದು 1 ರಿಂದ 10 ಹಸು ಕರೆಯುತ್ತೆ. ಓಕೆ. ಕಾಸ್ಟ್ ಎಷ್ಟಾಗುತ್ತೆ ಇದು? ಸರ್ ಅದು ಬಂದ್ಬಿಟ್ಟು ಇವಾಗ ಸ್ಟಾಲ್ ಅಲ್ಲಿ ಕೃಷಿ ಮೇಳದಲ್ಲಿ 20,000 ಸರ್. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಕನಕಶ್ರೀ ಅಂತ. ಕನಕಶ್ರೀ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನನ್ನ ಕಂಪನಿ ಹೆಸರು ಬಂದ್ಬಿಟ್ಟು ಸರ್ ARS ಇಂಜಿನಿಯರಿಂಗ್ ಅಂತ. ಓಕೆ. ನಮ್ಮ ಕಂಪನಿ ಇರೋದು ಕೊಯಮತ್ತೂರು, ತಮಿಳುನಾಡು. ಕೊಯಮತ್ತೂರು, ತಮಿಳುನಾಡು. ತಮಿಳುನಾಡಿಂದ ಬಂದಿದ್ದೀವಿ. ಸೊ ಈಗ ಸದ್ಯಕ್ಕೆ ಈ ಒಂದು ಕೃಷಿ ಮೇಳ ಮೈಸೂರಿಗೆ ಬಂದಿದ್ದಾರೆ. ಹೌದು ಸರ್, ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಈ ಒಂದು ಕೃಷಿ ಮೇಳದಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಅಂದ್ರೆ ರೈತರಿಗೆ ಏನೆಲ್ಲ ಇನ್ಫಾರ್ಮೇಟಿವ್ ಕೊಡ್ತಾರೆ? ನಮ್ಮಲ್ಲಿ ಏನಂದ್ರೆ ನಮ್ದು 2 ಬೇಸಿಸ್ ಇದೆ. ಇಂಜಿನಿಯರಿಂಗ್ ಕಂಪನಿ ಪ್ಲಸ್ ಅಗ್ರಿ ಮಿಷನರೀಸ್ ಮಾಡ್ತಾ ಇದ್ದೀವಿ. ಓಕೆ. ಇಂಜಿನಿಯರಿಂಗ್ ಕಂಪನಿ ಇಂಜಿನಿಯರಿಂಗ್ ಬೇಸ್ಡ್ ಅಂದ್ರೆ ನಾವು ಕೋಕೋನಟ್ ಡಿಎಸ್ಕಿಂಗ್ ಮಿಷಿನ್ ಮತ್ತೆ ಎಳ್ನೀರ್ ರಿಲೇಟೆಡ್ ಮಿಷನರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂದ್ರೆ ಈಗ ಎಳ್ನೀರು ಕೊಚ್ಚುವಂತದ್ದು ಅಂದ್ರೆ ಎಳ್ನೀರು ಮ್ಯಾನ್ಯುಯಲ್ ಆಗಿ ಕಟ್ ಮಾಡೋ ತರ ಮಿಷನ್ ಇದೆ ಸರ್. ಓಕೆ. ಎಕ್ಸ್ಪೋರ್ಟ್ ಮಾಡ್ತಾರೆ ಗೊತ್ತಾ, ಎಳ್ನೀರು ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ತರ ಮಿಷನ್ಸ್ ಎಲ್ಲ ನಿಮ್ಮಲ್ಲಿ ಇದೆ. ಸೊ ಇದು ಬಂದ್ಬಿಟ್ಟು ಕೋಕೋನಟ್ ಹಸ್ಕಿಂಗ್ ಅಂತ ಹೇಳ್ತಾರಲ್ವ, ಡಿಹಸ್ಕಿಂಗ್ ಅಂತ. ಅಂದ್ರೆ ಈಗ ತೆಂಗಿನಕಾಯಿನ ಸುಲಿಯುವಂಥದ್ದು. ಸೊ ಇದು ಓಕೆ, ಈ ತರ ಔಟ್ಪುಟ್ ಬರುತ್ತೆ. ಸೊ ಅಂದ್ರೆ ಇದು ಯಾವ ಕಡೆಯಿಂದ ಹಾಕ್ಬೇಕು ಮೇಡಮ್ ಇದು? ಸೊ ಈ ಕಡೆಯಿಂದ ಹಾಕ್ಬೇಕು ಇನ್ಪುಟ್. ಓಕೆ. ಮೊಟ್ಟೆ ಮಿಷಿನ್ ತಳದಲ್ಲಿ ಬೀಳುತ್ತೆ. ಓಕೆ. ಸುಲ್ದಿರೋ ಔಟ್ಪುಟ್ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಅಲ್ಲಿ ಬರುತ್ತೆ. ಮೇಡಮ್ 1 ಅವರ್ಗೆ ಎಷ್ಟು ಇದನ್ನ ತೆಂಗಿನಕಾಯಿನ? 600 ರಿಂದ 700 ತೆಂಗಿನಕಾಯಿನ ಸುಲಿಬಹುದು. ಮೇಡಮ್ ಏನಾಗುತ್ತೆ ಇದು ಕಾಸ್ಟ್ ಬಂದ್ಬಿಟ್ಟು? ಸರ್ ಇದು ಬಂದ್ಬಿಟ್ಟು 1,40,000. 1,40,000 ಇದೆಯಾ? ಗೌರ್ಮೆಂಟ್ ಇಂದ ಏನಾದ್ರು ಸಬ್ಸಿಡಿ ಇದೆಯಾ? ಓಕೆ. ತೋಟಗಾರಿಕೆ ಇಲಾಖೆನಲ್ಲಿ. ಮೇಡಮ್ ಮೋಟ್ರ್ ಎಷ್ಟು HP ಇದೆ ಮೇಡಮ್ ಇದು? 2 HP ಮೋಟರು. ಸೊ ಅಂದ್ರೆ ಈಗ ಇದಕ್ಕೆ ಸಬ್ಸಿಡಿ ಎಲ್ಲ ಇದೆ ತೋಟಗಾರಿಕೆ ಇಲಾಖೆಯಿಂದ. ಮೇಡಮ್ ಈಗ ಇದ್ರ ಪಕ್ಕದಲ್ಲಿರುವಂಥದ್ದು ಹಾ ಹಾ ತೆಂಗಿನ ಗರಿ. ಹಾ ಓಕೆ. ಹಾ ಅಂದ್ರೆ ಈಗ ಕೋಕೋನಟ್ ಪಿಟ್ಗೆ ನಾವು ಯೂಸ್ ಮಾಡ್ಕೋಬಹುದು ಅಂತ? ಮೆನ್ಯೂರ್ ಆಗಿ ಚಿಪ್ಸ್ ಅಂದ್ರೆ ಗೊಬ್ಬರ ಈಸಿಯಾಗಿ ಇದಾಗತ್ತೆ, ಮಣ್ಣಲ್ಲಿ ಬೇಗ ಡಿಸಾಲ್ವ್ ಆಗಿ ಗೊಬ್ಬರ ತರ ಕನ್ವರ್ಟ್ ಆಗುತ್ತೆ. ಸೊ ಸುಟ್ಟಾಕೋ ಬದಲು ಈ ತರ ಮಾಡ್ಬೋದು. ಬರೀ ತೆಂಗಿನ ಗರಿ ಅಲ್ದೇನೆ ಈಗ ನಾವು ಸಣ್ಣ ಸಣ್ಣ ರೆಂಬೆ ಕುಂಬೆ ಎಲ್ಲನೂ ಇದು ಮಾಡ್ಬೋದಲ್ಲಿ? ಹಾ ಹಾ ಓಕೆ. ಓಕೆ ಮೇಡಮ್ ಇದು ಕಾಸ್ಟ್ ಏನಾಗುತ್ತೆ ಮೇಡಮ್ ಇದು? 1,15,000. 1,15,000. ಓಕೆ. 15 HP ಮೋಟರು. ಓಕೆ. ಓಕೆ ಮೇಡಮ್ ಇದಕ್ಕೆ ಗೌರ್ಮೆಂಟ್ ಇಂದ ಏನಾದರೂ ಸಬ್ಸಿಡಿ ಇದಕ್ಕೆ? ಓಕೆ. ಈ ಕಡೆಯಿಂದ ನಾವು ಹಾಕುವಂಥದ್ದೆಲ್ಲ ಈ ಕಡೆಯಿಂದ ಇನ್ಪುಟ್ ಅಂದ್ರೆ ಏನು ಈ ಕಡೆಯಿಂದ ಹೋಗುತ್ತೆ. ಸೊ ಇಲ್ಲಿ ಅಂದ್ರೆ ಇದು ಪ್ರೊಟೆಕ್ಟಿವ್ ಆಗಿ ಅಂದ್ರೆ ಕೈ ಇದು ಇಡಬಾರ್ದು, ಇದಾಗಲ್ಲ ಅಂತ. ಓಕೆ ಮೇಡಮ್ ಇದು ಏನ್ ಮಿಷಿನ್ ಮೇಡಮ್ ಇದು? ಮೇವು ಕತ್ತರಿಸೋ ಚಾಪರ್. ಓಕೆ. ಚಾಪ್ ಕಟ್ಟರ್. ಮೇಡಮ್ ಇದು ಎಷ್ಟು HP ಮೋಟರ್ ಇದು? ಸರ್ ಇದು 3 HP ಬರುತ್ತೆ. ಓಕೆ. ಇದರಲ್ಲಿ 4 ಬ್ಲೇಡ್ ಇರುತ್ತೆ. ಓಕೆ. ಇದು ನಾನ್ ಗೇಟ್ ಟೈಪ್ ಸರ್. ಓಕೆ. ಒಂದು ಶೇಪ್ ಅಲ್ಲಿ ಮಾತ್ರ, ಒಂದು ಸೈಜ್ ಅಲ್ಲಿ ಮಾತ್ರ ಕಟ್ ಆಗುತ್ತೆ. ಓಕೆ. ಅದು ಏನಿದೆ ಮೇಡಮ್ ಕಾಸ್ಟ್ ಇದು? ಇದು 22,500 ರೂಪಾಯಿ ಬರುತ್ತೆ. 22,500 ರೂಪಾಯಿನಾ? ಇದಕ್ಕೆ ಏನಾದ್ರು ಸಬ್ಸಿಡಿ ಏನಾದ್ರು ಉಂಟಾ? ಸರ್ ಅಗ್ರಿ ಮಿಷನರೀಸ್ ಸದ್ಯಕ್ಕೆ ನಮ್ಗೆ ಯಾವುದು ಸಬ್ಸಿಡಿ ಏನಿಲ್ಲ. ಓಕೆ. ಇದು ಚಾಪರ್ ಎಲ್ಲ? ಇದು ಅದೇ ಸರ್. ಇದು ಅದರಲ್ಲಿ ಗಿಯರ್ ಮಾಡೆಲ್ ಬರುತ್ತೆ. ಇದರಲ್ಲಿ 4 ಬ್ಲೇಡ್ ಬರುತ್ತೆ, ಇದರಲ್ಲಿ 5 ಬ್ಲೇಡ್ ಬರುತ್ತೆ ಮೇಡಮ್. ಇದಕ್ಕಿಂತ ಇದು ಹೆವಿ ಇರುತ್ತೆ. ಓಕೆ. ಇದು ಎಷ್ಟು ಮೇಡಮ್ ಕಾಸ್ಟ್ ಇದು? ಸರ್ ಇದು 23,500 ರೂಪಾಯಿ ಬರುತ್ತೆ ಇವಾಗ ಸ್ಟಾಲ್ ಅಲ್ಲಿ ಆಫರ್ ಪ್ರೈಸ್. ಓಕೆ. ಇದು ಬಂದ್ಬಿಟ್ಟು 25,000. ಓಕೆ. 25,000. ಇದು ಬಂದ್ಬಿಟ್ಟು ಮೇಡಮ್ ಇದು ತೆಂಗಿನಕಾಯಿನ ಎಳ್ನೀರು ಕೊಚ್ಚುವಂಥದ್ದು. ಹಾ ಈಸಿಯಾಗಿ ಆಪರೇಟ್ ಮಾಡ್ಬೋದು. ಹಾ ಟೇಬಲ್ ಅನ್ನು ಸ್ಕ್ರೂ ಮಾಡ್ಕೊಂಡ್ರೆ ಓಕೆ. ಚಾಕು ಬರುತ್ತೆ, ಇದು ಕಟ್ ಮಾಡಿ ಓಕೆ. ಓಪನರ್ ಇರುತ್ತೆ ಸರ್. ಅಂದ್ರೆ ಈಗ ಇದರಲ್ಲಿ ಈ ತರ ನಾವು ಮಧ್ಯ ಅಂದ್ರೆ 2 ಭಾಗ ಮಾಡ್ಬೋದು. ಓಕೆ. ಸೊ ಇದು ಬಂದ್ಬಿಟ್ಟು ಓಪನರ್. ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಇದು ಏನು ಕಾಸ್ಟ್ ಆಗುತ್ತೆ ಮೇಡಮ್ ಇದು? ಸರ್ ಇದು ಇವಾಗ ಆಫರ್ ಪ್ರೈಸ್ 9,500 ರೂಪಾಯಿನಾ? ಓಕೆ. ಅದು ಬಿಟ್ರೆ ಇನ್ನ ಬೇರೆ ಯಾವ ರೀತಿ ಮಿಷನ್ಸ್ ಇದೆ ಮೇಡಮ್ ಇದು? ಮಿಲ್ಕಿಂಗ್ ಮಿಷನ್ಸ್ ಇದೆ. ಓಕೆ.
ಮೇಡಮ್ ಇದು ಎಷ್ಟು ಲೀಟರ್ ಕೆಪಾಸಿಟಿ ಮೇಡಮ್ ಇದು? ಸರ್ ಇದು ಎಲ್ಲ ಕ್ಯಾನ್ ಬಂದ್ಬಿಟ್ಟು 25 ಲೀಟರ್ ಕೆಪಾಸಿಟಿನೇ ಬರುತ್ತೆ ನಿಮಗೆ. ಓಕೆ. ಈ ಮಿಷಿನ್ ಬಂದ್ಬಿಟ್ಟು 1 ರಿಂದ 5 ಹಸು ಕರೆಯೋ ತರ ಕೆಪಾಸಿಟಿ ಇರುತ್ತೆ. ಎಷ್ಟು ಎಚ್ ಪಿ ಮೋಟ್ರ್ ಇದು? ಇದು 3/4 HP ಸರ್. ಓಕೆ. ಅದರಲ್ಲೇ ಇದು ಟ್ರಾಲಿ ಮಾಡಲ್ ಬರುತ್ತೆ ಸರ್. ಇದು 1 ರಿಂದ 10 ಹಸು ಕರೀಬೋದು. ಓಕೆ. ಕಾಸ್ಟ್ ಎಷ್ಟಾಗುತ್ತೆ ಇದು? ಸರ್ ಅದು ಬಂದ್ಬಿಟ್ಟು ಇವಾಗ ಸ್ಟಾಲಲ್ಲಿ ಕೃಷಿ ಮೇಳದಲ್ಲಿ 20,000 ಸರ್. ಓಕೆ. ಹಾಂ, ಪಕ್ಕದ್ದು ಮೇಡಮ್? ಇದು ಬಂದ್ಬಿಟ್ಟು 23,000 ಬರುತ್ತೆ. 23,000. ಎರಡು ಕರೆಂಟ್ ಅಲ್ಲಿ ಯೂಸ್ ಮಾಡೋ ತರ ಇರುತ್ತೆ. ಓಕೆ. ಕರೆಂಟ್ ಇಲ್ದಲೇ ಇರ್ಬೇಕಾದ್ರೆ ಯೂಸ್ ಮಾಡೋ ತರ ಇದು ಪೆಟ್ರೋಲ್ ಹ್ಮ್. ಮತ್ತೆ ಮೋಟಾರ್ ಎರಡು ಬರುತ್ತೆ ಸರ್. ಓಕೆ. ಎಷ್ಟಾಗುತ್ತೆ ಮೇಡಮ್ ಅದು ಕಾಸ್ಟು? ಇದು 28,000 ಬರುತ್ತೆ. 28,000 ಬರುತ್ತೆ. ಓಕೆ. ಅದು ಬಿಟ್ಟರೆ ಇದು? ಅದು ಬಿಟ್ರೆ ಬ್ರಷ್ ಕಟರ್, ಪವರ್ ವೀಡರ್, ಹಾಂ. ರಿಲೇಟೆಡ್ ಮಿಷನರಿ. ಓಕೆ. ಇದು ಏನಾಗುತ್ತೆ ಮೇಡಮ್ ಕಾಸ್ಟ್ ಇದು? ಸರ್ ಪವರ್ ವೀಡರ್ ಬಂದ್ಬಿಟ್ಟು ಅದು ನಿಮಗೆ 45,000 ಬರುತ್ತೆ ಸರ್. 40. 7 HP. ಓಕೆ. ಇದಕ್ಕೇನಾದರೂ ಸಬ್ಸಿಡಿ? ಸಬ್ಸಿಡಿ ಇಲ್ಲ ಸರ್. ಇವಾಗ ಸ್ಟಾಲ್ ಆಫರ್ ಇದೆ. 35,000 ಕೊಡ್ತೀವಿ. ಓಕೆ. ಇದು ಬಂದ್ಬಿಟ್ಟು ಎಷ್ಟು? ಇದು ಸೈಕಲ್ ಟ್ರಾಲಿ ಮಾಡಲ್ ಸರ್. ಹಾ. ಬ್ರಷ್ ಕಟರ್ 4 ಓಕೆ. 17,000 ಸರ್ ಇವಾಗ ಸ್ಟಾಲ್. ಓಕೆ. ಇದು? ಇದು ನಾರ್ಮಲ್ ಸರ್. 2 ಸ್ಟ್ರೋಕ್ ಸೈಡ್ ಬ್ಯಾಗ್ ಹಾಂ. 10,500 ರೂಪಾಯಿ ಬರುತ್ತೆ. 10,500 ಆಗುತ್ತೆ. ಅದು ಬಿಟ್ಟರೆ ಇದು ಇದು ಆಲ್ ಇನ್ ಒನ್ ಮೇಡಮ್ ಇದು? ಯಾವ್ದು ಸರ್? ಇದು? ಅದು ಬಂದ್ಬಿಟ್ಟು ಸರ್ ಮಿಲ್ಕಿಂಗ್ ಮಿಷನ್, ಫಿಕ್ಸ್ಡ್ ಮಿಲ್ಕಿಂಗ್ ಮಿಷನ್ ಅಂತ ಮಾಡ್ತಾರಲ್ವಾ, ಹಾ. ಆ ತರ ಇದರಲ್ಲಿ 3 ಸೆಟಪ್ ಬರುತ್ತೆ. ಪವರ್ ಬರುತ್ತೆ, ಮತ್ತೆ ಪೆಟ್ರೋಲ್ ಇಂಜಿನ್ ಬರುತ್ತೆ. ಓಕೆ. ಅದ್ರ ಜೊತೆಗೆ ಕೊಟ್ಟಿಗೆ ಎಲ್ಲ ವಾಶ್ ಮಾಡ್ತಾರಲ್ಲ ಸ್ಪ್ರೇಯರ್, ಓಕೆ. ಅದು ಸೇರಿಸಿ ಬಂದ್ಬಿಟ್ಟು ಏನಾಗುತ್ತೆ ಮೇಡಮ್ ಇದು ಕಾಸ್ಟು? ಸರ್ ಅದು ಬಂದ್ಬಿಟ್ಟು ನಿಮಗೆ 55,000. 55,000 ಆಗುತ್ತೆ. ಮೇಡಮ್ ಇದೇನು ಮೇಡಮ್ ಇದು? ಸರ್ ಇದೆಲ್ಲ ಬ್ಯಾಟ್ರಿ ಸ್ಪ್ರೇಯರ್, ಸಿಂಗಲ್ ಬ್ಯಾಟ್ರಿ, ಓಕೆ. ಡಬಲ್ ಬ್ಯಾಟ್ರಿ, ಅಂದ್ರೆ ಸ್ಪ್ರೇಯರು. ಸ್ಪ್ರೇಯರ್ ಓಕೆ. ಸೊ ಇಷ್ಟೆಲ್ಲ ಒಂದು ಐಟಮ್ಸ್ಗಳು. ಪ್ರಾಡಕ್ಟ್ ಮೇಡಮ್ ಈಗ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದ್ಬಿಟ್ಟು ಕೊಯಮತ್ತೂರಲ್ಲಿದೆ. ಹೌದು ಸರ್. ಸೊ ಬ್ಯಾಂಗ್ಳೂರಲ್ಲಿ ನಿಮ್ದೇನೋ ರೀಜನಲ್ ಆಫೀಸ್ ಆ ಥರ? ಆಫೀಸ್ ಎಲ್ಲ ಏನಿಲ್ಲ ಸರ್. ಡೈರೆಕ್ಟ್ ನಮ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ. ಓಕೆ. ಅದಕ್ಕೆ ಕಾಲ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ಡೈರೆಕ್ಟ್ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀವಿ. ಓಕೆ ಮೇಡಮ್. ನಿಮ್ಮದು ಫ್ಯಾಕ್ಟ್ರಿ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ನಮ್ದು ಫ್ಯಾಕ್ಟ್ರಿ ಇರೋದು ಬಂದ್ಬಿಟ್ಟು ARS ಇಂಜಿನಿಯರಿಂಗ್, ಮಳಂಚಮಟ್ಟಿ, ಕೊಯಂಬತ್ತೂರು ಸರ್, ಟುವರ್ಡ್ಸ್ ಪೊಳ್ಳಾಚಿ ರೋಡ್ ಓಕೆ. ಅಲ್ಲಿ ಇರೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9790 33324. ಓಕೆ. ಥ್ಯಾಂಕ್ ಯು.